ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದ ಉದ್ದೇಶ ಏನೆಂದರೆ, ಈ ಒಂದು ದಿನಗಳಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಹಲವಾರು ತಾರ್ಕಿಕ ವಿಚಾರಗಳು ನಡೀತಾ ಇರ್ತವೆ. ಕಾನೂನುಗಳ ಬಗ್ಗೆ ಅರಿವಿನ ಕೊರತೆ ಇದಕ್ಕೆ ಕಾರಣ ಅಂತ ನಾನು ಭಾವಿಸಿರ್ತೀನಿ. ಈಗ ನಾನು ಹೇಳ್ತಾ ಇರೋದೇನೆಂದರೆ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ, ಸಿಬ್ಬಂದಿ ಆಗಲಿ, ಒಬ್ಬ ಸಾರ್ವಜನಿಕರನ್ನು ತಡೆದು ನಿಲ್ಲಿಸಿ ವಿಚಾರಿಸ್ತಾರೆ. ಆ ಸಮಯದಲ್ಲಿ ಆ ಸಾರ್ವಜನಿಕರು ಕೇಳ್ತಾರೆ, ಸರ್, ನಮಗೆ ವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ನಮ್ಮನ್ನ ಯಾಕೆ ನಿಲ್ಲಿಸಿದ್ದು? ಸಂವಿಧಾನದಲ್ಲೇ ಹೇಳಿದೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ನೀವು ಯಾಕೆ ನಮ್ಮನ್ನ ನಿಲ್ಲಿಸಿದ್ದು? ನಮ್ಮ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ಧಕ್ಕೆ ತರ್ತಾ ಇದ್ದೀರಾ, ಹಾಗೆ ಹೀಗೆ ಅಂತಂದು ಹೇಳ್ಬಿಟ್ಟು ಫೇಸ್ಬುಕ್ ಲೈವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂಥ ಸಮಯದಲ್ಲಿ ಅಂಥ ವ್ಯಕ್ತಿಗಳು ತಿಳಿಬೇಕಂತ ಕಾನೂನು BNSS 39, ಮುಂಚೆ CRPC ಅಂತಂದಿತ್ತು, ಈಗ BNSS ಆಗಿದೆ. BNSS 39 ಏನು ಹೇಳುತ್ತೆ ಅಂದರೆ, ಯಾವುದೇ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯನ್ನು ಆತನ ಹೆಸರು ಮತ್ತು ವಿಳಾಸವನ್ನು ಕೇಳಬಹುದು. ಇನ್ನೂ ಅನುಮಾನ ಬಂದಾಗ ಆತನ ದಾಖಲಾತಿಗಳನ್ನು ಪರಿಶೀಲಿಸಬಹುದು. ಇನ್ನೂ ಅನುಮಾನ ಬಂದಾಗ ಆತನನ್ನು ತಡೆ ಹಿಡಿಯಬಹುದು ಅಥವಾ ಠಾಣೆಗೆ ಕರೆದೊಯ್ಯಬಹುದು ಅಂತ. ಒಂದು ವೇಳೆ ಆತ ಅನುಮಾನಾಸ್ಪದ ವ್ಯಕ್ತಿಯಾಗಿದ್ದು ಆತನ ಯಾವುದೇ ದಾಖಲಾತಿಗಳು ನಮಗೆ ದೊರೆಯದೇ ಇದ್ದಲ್ಲಿ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಅವನನ್ನು ಹಾಜರುಪಡಿಸಬೇಕಾಗುತ್ತದೆ. ಇದು 39 ಹೇಳ್ತಕ್ಕಂಥ ಒಂದು ಮಾಹಿತಿ. ಹಾಗಾದರೆ ನಮ್ಮ ಬೀಟ್ ಸಿಬ್ಬಂದಿ ರಾತ್ರಿ ಕರ್ತವ್ಯದಲ್ಲಿರ್ತಾರೆ. ಆಗ ಯಾವುದೇ ಒಬ್ಬ ಸಾರ್ವಜನಿಕ ಅಡ್ಡಾಡ್ತಾ ಇರ್ತಾನೆ. ಆಗ ಬೀಟ್ ಸಿಬ್ಬಂದಿ ಹೋಗಿ ಕೇಳ್ತಾನೆ. ಕೇಳಿದಾಗ ಆ ವ್ಯಕ್ತಿ ತುಂಬ ರ್ಯಾಶ್ ಆಗಿ, ಹಾಗೆ ಹೀಗೆ ವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ, ಹಂಗೆ ಹಿಂಗೆ ನಾನು ಲೈವ್ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತಂದು ಹೇಳ್ತಾನೆ. ಆಗ ಆ ವ್ಯಕ್ತಿ ಕೇಳ್ತಾನೆ, ಯಾರೋ ಸಿಬ್ಬಂದಿ ಕೇಳ್ತಾರೆ, ಪೊಲೀಸ್ ಸಿಬ್ಬಂದಿ ಅಥವಾ ಅಧಿಕಾರಿ ಕೇಳ್ತಾರೆ, ಆಯ್ತಪ್ಪ, ನಿಂದು ಆಧಾರ್ ಕಾರ್ಡ್ ಕೊಡು, ID ಕಾರ್ಡ್ ಕೊಡು ಅಂತ ಕೇಳ್ತಾನೆ. ಆಗ ಕೊಡೋದಿಲ್ಲ, ಏನು ಮಾಡ್ಕೊಂತೀರಿ ಅಂದರೆ ಅದು ಅಸಂಬದ್ಧವಾಗಿರ್ತದೆ, ಕಾನೂನು ಬಾಹಿರವಾಗಿರ್ತದೆ. ಪೊಲೀಸ್ ಸಿಬ್ಬಂದಿ ಕೇಳಿದಾಗ, ಆ ಅಧಿಕಾರಿ ಕೇಳಿದಾಗ ಆ ವ್ಯಕ್ತಿ ತನ್ನ ಐಡೆಂಟಿಟಿಯನ್ನು ಖಚಿತಪಡಿಸಬೇಕಾಗುತ್ತೆ. ಹಾಗೆ ಒಂದು ವೇಳೆ ಖಚಿತಪಡಿಸಿದಾಗ ಆ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿ ಆತನನ್ನು ಸ್ಥಳದಲ್ಲಿಯೇ ಬಿಟ್ಟು ಕಳಿಸಬಹುದು. ಯಾವುದೇ ಆತನ ವಿವೇಚನೆಗೆ ಬಿಟ್ಟು ಕಳಿಸ್ಬೋದು. ಒಂದು ವೇಳೆ ಆತ ಅನುಮಾನಾಸ್ಪದ ಅಂತ ಗೊತ್ತಾತಂದರೆ ಸ್ಟೇಷನಿಗೆ ಕರೆದೊಯ್ಬೋದು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೋದು. ಅಥವಾ ಸ್ಟೇಷನ್ಗೆ ಕರೆದೊಯ್ದ ನಂತರ ಭಾರತೀಯ ನಾಗರಿಕನಾಗಿದ್ದರೆ ಬಾಂಡ್ ಮೇಲೆ ಅದೊಂದು ಬರೆಸ್ಕೊಂಡ್ಬಿಟ್ಟು ಬಿಟ್ಟು ಕಳಿಸ್ಬೋದು. ಈ ರೀತಿಯಾದ ಪ್ರೊಸೀಜರ್ ಇರುತ್ತೆ. ಇನ್ನೊಂದು ಪ್ರಶ್ನೆ ನಮಗೆ ಕಾಡ್ಬೋದು, ಯಾರಿಗೆ? ಸಾರ್ವಜನಿಕರಿಗೆ. ಸರಿ, ಈಗ ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಳ್ತನನೋ ಅಥವಾ ಬೇರೆ ಇನ್ಯಾವುದೋ ಅಪರಾಧ ಮಾಡಿರ್ತಾನೆ. ಅಂಥ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲಿ ಇರುವುದಿಲ್ಲ ಅಥವಾ ಅಧಿಕಾರಿಗಳು ಸ್ಥಳದಲ್ಲಿ ಇರುವುದಿಲ್ಲ. ಆಗ ಒಬ್ಬ ಸಾರ್ವಜನಿಕ ಆ ಒಬ್ಬ ಖಾಸಗಿ ವ್ಯಕ್ತಿಯನ್ನು ತಡೆ ಹಿಡಿಯಬಹುದಾ, ಬಂಧಿಸಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತದೆ. ಒಂದು ವೇಳೆ ಪೊಲೀಸ್ ಸಿಬ್ಬಂದಿ ಅಥವಾ ಅಧಿಕಾರಿ ಬರೋದು ಲೇಟ್ ಆಗೋದ್ರೊಳಗೆ ಆ ವ್ಯಕ್ತಿ ತಪ್ಪಿಸಿಕೊಂಡು ಹೋಗುವಂಥ ಚಾನ್ಸಸ್ ಇದ್ದರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ತಡೆ ಹಿಡಿಯಬಹುದಾ? ಹೌದು, ಖಂಡಿತವಾಗಿ ತಡೆ ಹಿಡಿಯಬಹುದು ಸ್ನೇಹಿತರೆ. ಅದು ಯಾವ ಸೆಕ್ಷನ್ ಹೇಳುತ್ತೆ ಅಂದರೆ, BNSS 40, BNSS 40ರ ಅಡಿಯಲ್ಲಿ ಯಾವುದೇ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯನ್ನು ಸಾರ್ವಜನಿಕರು ಸಹ ತಡೆ ಹಿಡಿಯಬಹುದು. ಹಾಗೆ ತಡೆ ಹಿಡಿದಿರ್ತಕ್ಕಂಥ ಅನುಮಾನಾಸ್ಪದ ವ್ಯಕ್ತಿ, ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು 6 ಗಂಟೆಗಳ ಒಳಗಾಗಿ ಪೊಲೀಸ್ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ಅಂತ ಅದೇ ಸೆಕ್ಷನ್ ಹೇಳುತ್ತೆ. ಅಥವಾ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಅಧಿಕಾರಿ ಲಭ್ಯವಿಲ್ಲದೆ ಸಮಯದಲ್ಲಿ ಅಂಥ ವ್ಯಕ್ತಿಯನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಬೇಕು ಅಂತ ಈ ಸೆಕ್ಷನ್ ಹೇಳ್ತದೆ. ಆಮೇಲೆ ಆತನನ್ನು ವಿಚಾರಣೆ ಮಾಡಿ ಸೆಕ್ಷನ್ BNSS 35 ಪ್ರಕಾರ, BNSS 39 ಪ್ರಕಾರ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಗೆ ಯಾವುದು ಒಂದು ಸೂಕ್ತ ಅನಿಸುತ್ತೆ ಆ ಪ್ರಕಾರ ಅವರು ಕ್ರಮ ಕೈಗೊಳ್ಳಬಹುದಾಗಿರ್ತದೆ. ಇದು
BNSS 39 ಮತ್ತು 40 ಪೊಲೀಸ್ ಅಧಿಕಾರಿ ವಿಚಾರಣೆ ಪೊಲೀಸ್ ಸಿಬ್ಬಂದಿ ಅಥವಾ ಅಧಿಕಾರಿ ವಿಚಾರಣೆ ಮಾಡಬಹುದಾ ಅಥವಾ ಮಾಡಬಾರ್ದಾ ಅನ್ನೋದಕ್ಕೆ ಈ ಒಂದು 39 ಸೆಕ್ಷನ್ ಹೇಳುತ್ತೆ. ಸಾರ್ವಜನಿಕರು ವಿಚಾರಣೆ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಸೆಕ್ಷನ್ BNSS ಸೆಕ್ಷನ್ 40 ಹೇಳುತ್ತೆ. ಇವೆರಡು ಸೆಕ್ಷನ್ ಇವತ್ತಿಗೆ. ಮುಂದಿನ ಸೆಕ್ಷನನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಂಗಶೋಧನೆ ಮಾಡಬೇಕಾದ್ರೆ ಮಾಡಬಾರ್ದು, ಮಾಡುವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಮುಂದಿನ ಸೆಕ್ಷನ್ನಲ್ಲಿ ಏನಂತಂದು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.